ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗಲ್ಲಿ ನಾನು 2 ದಿವಸದ ವ್ಲಾಗನ್ನು ಶೇರ್ ಮಾಡ್ಕೊಳಕತ್ತೀನಿ. ಇದು ಯಾವ ದಿನ ಅಂತೇಳಿ ನನಗೆ ಅಷ್ಟು ನೆನಪಿಲ್ಲ ನೋಡ್ರಿ. ಯಾಕಂದ್ರೆ ಸುಮಾರು ಒಂದು 8-10 ದಿವಸದ ಮೇಲಾಯಿತು ನಾನು ಈ ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡು. ಹಾಗಾಗಿ ಯಾವ ದಿನ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡೀನಿ ಅನ್ನೋದು ನೆನಪಿಲ್ಲ. ಆದರೆ 2 ದಿವಸದ ವ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ. ಒಂದು ದಿವಸ ಸಂಜೆ ನೋಡ್ರಿ, ಈವ್ನಿಂಗ್ ಇದಕ್ಕೆ ಹೊಂಟಿದ್ದೀವಿ ನಾವು. ಏನಂದ್ರೆ ವಿಶಾಲ್ ಮಾರ್ಟಿಗೆ ಹೋಗಿ ಬರೋಣ ಬರ್ರಿ, ಇಲ್ಲೇ ಸನೇಕ ಐತಂತಂದರು. ಹಾಗಾಗಿ ವಿಶಾಲ್ ಮಾರ್ಟಿಗೆ ಬಂದೀವಿ ನೋಡ್ರಿ. ಸಂಜೆ ಮುಂದೆ ಮನ್ಯಾಗ ಊಟ ಗೀಟ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸಿ ಆಟೋ ಮಾಡಿಕೊಂಡು ವಿಶಾಲ್ ಮಾರ್ಟಿಗೆ ಬಂದು ಅಲ್ಲಿ ಸ್ವಲ್ಪ ನಮ್ಮ ತಂಗಿ ನಮ್ಮ ಅಂಟಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದು ನಾಳೆಗೆ ನಾಷ್ಟಕ್ಕೆ ದೋಸೆ ಮಾಡೋಕ್ಕೆ ನೆನೆ ಹಾಕಿದ್ದು ಅವನ್ನ ನಮ್ಮ ಅಂಟಿ ರುಬ್ಬಾತಿದ್ರು. ನಮ್ಮ ತಂಗಿ ಅಡುಗೆಗೆಲ್ಲ ರೆಡಿ ಮಾಡಕತ್ತಿದ್ಲು ನೋಡ್ರಿ. ಅನ್ನಕ್ಕೆ ಇಟ್ಟಿದ್ಲು. ಆಮೇಲೆ ಮಧ್ಯಾಹ್ನದ ಸ್ವಲ್ಪ ಸಾಂಬಾರಿತ್ತು, ಸಾಂಬಾರು ಬಿಸಿ ಮಾಡೋಕ್ಕಿಟ್ಟು ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿರಾತಂತೇಳಿ ಆಕಿ ಬದ್ನಿಕಾಯಿ ಪಲ್ಯಕ್ಕೆಲ್ಲ ಹೆಂಚ್ಕೊಡತ್ತಿದ್ಲು. ನಮ್ಮ ಅಂಟಿ ಬದ್ನಿಕಾಯಿ ಪಲ್ಯ ಮಾಡಿರು. ಆಮೇಲೆ ಅವರಿಬ್ಬರು ಕೂಡಿ ಚಪಾತಿ ಮಾಡತ್ತಾರೆ ನೋಡ್ರಿ. ನಾನು ಇವತ್ತು ಅಡುಗೆ ಕೆಲಸ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ, ಅವರಿಬ್ಬರು ಮಾಡಕತ್ತಿದ್ರು. ನಾನು ಆರಾಧ್ಯಾಗ ಊಟ ಮಾಡಿಸಿರಾತಂತೇಳಿ ರೈಸ್ ಆಗಿದ ತಕ್ಷಣ ಅಕ್ಕಿಗೆ ಊಟ ಮಾಡಿಸೀನಿ. ಹಂಗೆ ಸಾನ್ವಿಗೆ ಅದಿತಿಗೆಲ್ಲರಿಗೂ ಊಟ ಮಾಡಿಸೀನಿ. ಊಟ ಎಲ್ಲ ಮಾಡಿ ಇವಾಗ ಕ್ರಿಕೆಟ್ ನೋಡತ್ತಾರೆ ನೋಡ್ರಿ ನಮ್ಮ ಮನೆಯೊಳಗೆ. ನಾನು ಒಬ್ಬಾಕೆ ನೋಡ್ರಿ ಕ್ರಿಕೆಟ್ ನೋಡೋದಿಲ್ಲ. ಇನ್ನು ಇವರೆಲ್ಲರೂ ಅಷ್ಟೇ ಫುಲ್ ಇಂಟ್ರೆಸ್ಟಿಂದ ಕ್ರಿಕೆಟ್ ನೋಡಕತ್ತಿದ್ರು. ಹಂಗೆ ಕ್ರಿಕೆಟ್ ಎಲ್ಲ ನೋಡಿ ಎಲ್ಲರೂ ಮಲ್ಕೊಂಡಿವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ. ದೋಸೆ ಹಿಟ್ಟಂತೂ ರುಬ್ಬಿಟ್ಟಿದ್ದೀವಲ್ಲ, ಬೆಳಗ್ಗೆ ಅದ ನಾಷ್ಟಕ್ಕೆ ನೋಡ್ರಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದ್ನಿ. ದೋಸೆ ಹಾಕಿ ಎಲ್ರಿಗೂ ಹಾಕಿ ಕೊಡತ್ತಿದ್ನಿ. ಎಲ್ಲರೂ ನಾಷ್ಟ ಮಾಡಕತ್ತಿದ್ರು. ನಮ್ಮ ತಂಗಿಗೂ ನಾಷ್ಟ ಮಾಡನ್ನಿ. ಅಕ್ಕಿಯು ತಾಟ ಹಚ್ಕೊಂಡು ಇವಾಗ ನಾಷ್ಟ ಮಾಡತ್ತಿದ್ಲು. ದೋಸೆಗೆ ನೋಡ್ರಿ ಸ್ವಲ್ಪ ಜಾಸ್ತಿನೇ ರುಬ್ಬಿದ್ನಿ, ಯಾಕಂದ್ರೆ ಜಾಸ್ತಿ ಜನ ಇದ್ವಲ್ಲ. ಹಾಗಾಗಿ ಮಧ್ಯಾಹ್ನಕ್ಕೆ ಅಥವಾ ಸಂಜೆಗೆ ಮಕ್ಕಳೇನಾದರೂ ಕೇಳಿರ ಬೇಕಾಗ್ತದಂತೇಳಿ ಸ್ವಲ್ಪ ಜಾಸ್ತಿಯನ್ನು ನೆನೆ ಹಾಕಿದ್ನಿ. ಪಲ್ಯ ಚಟ್ನಿ ದೋಸೆ ನೋಡ್ರಿ ನಾಷ್ಟಕ್ಕೆ ಇವತ್ತು ಇಷ್ಟಿತ್ತು. ಎಲ್ಲರೂ ನಾಷ್ಟ ಮಾಡಕತ್ತಿದ್ವಿ. ನಾಷ್ಟ ಮಾಡಿ ಇನ್ನು ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಆದಿಯೋಗಿಗೆ ಹೋಗ್ಬೇಕಂತೇಳಿ ಅಂದ್ಕೊಳಕತ್ತಿದ್ದೀವಿ. ಹಿಂದಿನ ದಿವಸ ಪ್ಲ್ಯಾನ್ ಮಾಡಿದ್ದೀವಿ ಅಂದ್ರೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗ್ಬೋದಿತ್ತು. ಆದರೆ ನಾವು ಹಿಂದಿನ ದಿವಸ ಏನೂ ಅಂದ್ಕೊಂಡಿರಲಿಲ್ಲ. ಸುಮ್ಮ ಹಂಗೆ ಮಲ್ಕೊಂಡಿದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ದಿನ ಮನ್ಯಾಗ ಇದ್ದಿದ್ದ ಬೋರ್ ಆಗತ್ತತಿ, ಎಲ್ಲಾರ ಸುತ್ತಾಡಕ್ಕೆ ಹೋಗೋಣ ಬರ್ರಿ ಅನ್ನಕತ್ರು. ನಾನು ಫಸ್ಟ್ ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡು. ಆದ್ರೆ ನಮ್ಮ ಮನೆಯವರು ಇಸ್ಕಾನ್ ಟೆಂಪಲ್ ಬೇಡ, ಆದಿಯೋಗಿ ಹೋಗ್ರಿ ಅಲ್ಲಿ ಚಲೋ ಐತಿ ಅಂತಂದರು. ಹಾಗಾಗಿ ಮತ್ತೇನು ಅಂದ್ಕೊಂಡಿವಿ, ಸರಿ ಬಡ ಎಲ್ಲ ಕೆಲಸ ಮುಗಿಸಿ ಆದಿಯೋಗಿಗೆ ಹೋದ್ರಾತಂತೇಳಿ ಎಲ್ಲ ಕೆಲಸನೂ ಮಾಡಕತ್ತಿದ್ವಿ. ಎಲ್ಲರೂ ಒಂದೊಂದು ಕೆಲಸ ಮಾಡಕತ್ತಿದ್ವಿ. ನಾನು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದ್ನಿ. ಹಂಗೆ ಒಬ್ಬರು ಮನೆ ಎಲ್ಲ ಕಸ ಗುಡಿಸಿ ಒರೆಸಿರು. ವಾಷಿಂಗ್ ಮಿಷಿನ್ಗೂ ಎಲ್ಲ ಬಟ್ಟೆ ಹಾಕಿ ಬಟ್ಟೆ ಎಲ್ಲ ತೆಗೆದಿಟ್ಟು ರೆಡಿಯಾಗಿ ಇವಾಗ ನಾವು ಆದಿಯೋಗಿಗೆ ಹೋದ್ರಾತಂತೇಳಿ ಒಂದು 12-12:30 ಆಗಿತ್ತು ನೋಡ್ರಿ. ಆವಾಗ ನಾವು ಹೊಂಟಿದ್ದೀವಿ. ಬಸ್ಸಿಗೆ ಹೋದ್ರಾತಂತೇಳಿ ನಮ್ಮ ಮನೆಯವರಿಗೆ ರಜೆ ಇರೋಂಗಿಲ್ಲಲ್ಲ, ಹಾಗಾಗಿ ಅವ್ರು ಬರೋದಿಲ್ಲ, ನೀವು ಅಷ್ಟೇ ಹೋಗ್ರಿ ಅಂದರು. ನಾನು ಫಸ್ಟ್ ಟೈಮ್ ಹೊಂಟಿದ್ನಿ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕಿತ್ತು. ಒಂದು ಸಾರಿನೂ ನಾನು ಈ ರೀತಿ ಬಸ್ಸಲ್ಲೆಲ್ಲ ಬೆಂಗಳೂರಲ್ಲಿ ಓಡಾಡಿರಲಿಲ್ಲ. ಆದರೂ ನೋಡೋಣಂತ ಕಲೀಲಿಲ್ಲ ಅಂದ್ರೆ ಏನೂ ಗೊತ್ತಾಗೋದಿಲ್ಲ. ಒಂದು ಸಾರಿ ಹೊರಗಡೆ ಹೋದಿವಿ ಅಂದರೆ ಎಲ್ಲ ಕಡೆ ಸುತ್ತಾಡೋಕೆ ಗೊತ್ತಾಗತ್ತಂತೇಳಿ ನಾನೇ ಎಲ್ಲರನ್ನೂ ಕರ್ಕೊಂಡು ಹೋದ್ನಿ. ನಮ್ಮ ಮನೆ ಹತ್ರ ಬಸ್ ಸ್ಟಾಪಿಂದ ಬಾಗ್ಲೂರು ಕ್ರಾಸಿಗೆ ಆಟೋ ಮಾಡ್ಕೊಂಡು ಹೋದಿವಿ. ಒಂದು ಆಟೋಕ್ಕೆ 50 ರೂಪಾಯಿ ಅಂದರು. ಒಂದು 5-10 ನಿಮಿಷ ವೆಯ್ಟ್ ಮಾಡಿದ್ದೀವಿ, ಯಾವುದೂ ಬಸ್ ಬರಲಿಲ್ಲ. ಹಾಗಾಗಿ ಆಟೋಗೆ ಹೋದ್ರಾತ್ ಬರ್ರಿ, ಮೊದಲು ಆಲ್ರೆಡಿ ಟೈಮ್ ಆಗೈತೆ ಅಂತೇಳಿ 2 ಆಟೋ ಮಾಡಿಕೊಂಡು ಹೊಂಟೀವಿ ನೋಡ್ರಿ. 2 ಆಟೋಗೆ 100 ರೂಪೀಸ್ ಅಂದರು. ಸರಿ ಆಯ್ತು ಅಂತೇಳಿ ಮಕ್ಕಳು, ನಾನು ಒಂದು ಆಟೋ ಮತ್ತು ನಮ್ಮ ಅಂಟಿ ಮತ್ತು ನಮ್ಮ ತಂಗಿ ಕೀರ್ತಿ ಅವರಷ್ಟರು ಒಂದು ಆಟೋ, ಎಲ್ಲರೂ ಆಟೋಕ್ಕೆ ಬಂದೀವಿ. ಬಂದು ಅಲ್ಲಿ ಬಾಗ್ಲೂರು ಕ್ರಾಸಲ್ಲಿ ಸುಮಾರು ಹೊತ್ತು 1:30ವರೆಗೂ ನಮಗೆ ಯಾವುದೇ ಬಸ್ಸು ಸಿಗಲಿಲ್ಲ. ಅಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಿ 1:15ಗೆ ಚಿಕ್ಕಬಳ್ಳಾಪುರದ್ದು ಬಸ್ ಬಂತು, ಗೌರ್ಮೆಂಟ್ ಬಸ್ಸು. ಇವಾಗ ಬಸ್ ಹತ್ಕೊಂಡು ನಾವು ಚಿಕ್ಕಬಳ್ಳಾಪುರಕ್ಕೆ ಹೊಂಟೇವು ನೋಡ್ರಿ. ಇವಾಗಂತೂ ಆಧಾರ್ ಕಾರ್ಡ್ ತೋರಿಸಿರೋ ಫ್ರೀ ಐತಿ, ನಮಗೆಲ್ಲನೂ ಫ್ರೀ ಇತ್ತು. ಶ್ರೇಯಸ್ಕ ಮತ್ತು ಶರತ್ಗೆ ಅಷ್ಟೇ ಟಿಕೆಟ್ ತೊಗೊಂಡ್ರು, ಅವರಿಬ್ರಿಗೂ ಹಾಫ್ ಟಿಕೆಟು. ಇವಾಗ ಚಿಕ್ಕಬಳ್ಳಾಪುರಕ್ಕೆ ಹೊಂಟೇವು ನೋಡ್ರಿ. ಅಲ್ಲಿಂದ ಹೋಗಿ ಮತ್ತು ಅಲ್ಲಿ ಆಟೋ ಮಾಡ್ಕೊಂಡು ಹೋಗಬೇಕಿತ್ತಂತ ನಮ್ಮ ಮನೆಯವ್ರು ಹೇಳಿದ್ರು. ಅಲ್ಲಿ ಹೋಗಿ ವಿಚಾರಿಸ್ರಿ, ಬಸ್ ಇದ್ರೆ ಬಸ್ಸಿಗೆ ಹೋಗ್ರಿ, ಬಸ್ ಏನಾದರೂ ಇರಲಿಲ್ಲ ಅಂದ್ರೆ ಪ್ರೈವೇಟ್ ಆಟೋ ಇರ್ತಾವಲ್ಲ ಅವ್ನ ಆಟೋ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಾವು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದೀವಿ. ಅಲ್ಲಿ ಮತ್ತು ಆದಿಯೋಗಿಗೆ ಹೋದ್ಮೇಲೆ ಅಲ್ಲಿ ತಿನ್ನೋದು ಏನಾರ ಸಿಗ್ತತೋ ಇಲ್ಲೋ ಮೊದಲೇ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಹೊಂಟೀವಿ. ಇಲ್ಲೇ ಬಸ್ ಸ್ಟ್ಯಾಂಡ್ದಾಗನ ಹೋಟೆಲ್ ಇತ್ತು, ಅಲ್ಲಿ ಊಟ ಮಾಡ್ಕೊಂಡು ಹೋದ್ರಾತಂತೇಳಿ ನಾವು ಹೋಟೆಲಿಗೆ ಬಂದಿದ್ದೀವಿ ನೋಡ್ರಿ. ಈಗ ಎಲ್ಲರೂ ಬಾತ್ ತೊಗೊಂಡಿದ್ದೀವಿ. ಶ್ರೇಯಸ್ಸು, ಶರತ್ತು ಮತ್ತು ಸಾನ್ವಿ, ಅದಿತಿ ಅವರಿಗೆ ದೋಸೆ ಕೊಡಿಸಿದ್ದೀವಿ. ನಾವೆಲ್ಲ ಊಟ ಮಾಡಿ ಇವಾಗ ಮಕ್ಕಳಿಗೆಲ್ಲ ಊಟ ಮಾಡ್ಸಾಕ್ತೀವಿ ನೋಡ್ರಿ. ಊಟ ಮಾಡಿ ಇಲ್ಲೇ ವಾಟರ್ ಬಾಟ್ಲ್ ಅದು ಎಲ್ಲ ತೊಗೊಂಡು ಇನ್ನು ನಾವು ಆಟೋ ಹಿಡ್ಕೊಂಡು ಅಲ್ಲಿ ಆದಿಯೋಗಿಗೆ ಹೋಗಬೇಕಿತ್ತು.
ಆರೋಗನು ಊಟ ಮಾಡ್ಸಕತ್ತಿದ್ಲು ನಮ್ಮ ತಂಗಿ. ಮಕ್ಕಳಿಗೆ ಊಟ ಮಾಡಿಸಿ ಕರ್ಕೊಂಡು ಹೋಗೋದ್ರೊಳಗೆ ಇಲ್ಲೂ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು. ಒಂದು 3:30 ಆಯ್ತು ನೋಡ್ರಿ. ಆವಾಗ ಮತ್ತು ಅಲ್ಲೂ ಬಸ್ಸಿಗೆ ವಿಚಾರಿಸಿದ್ದೀವಿ, ಆದರೆ ಜಸ್ಟ್ ಬಸ್ ಹೋಯಿತು, ಇನ್ನು ಬರೋದು ಲೇಟ್ ಆಗ್ತತಿ ಅಂತ ಹೇಳಿರಲ್ಲೇ ಡಿಪೋ ಒಳಗೆ. ಮತ್ತು ಆಟೋ ತೊಗೊಂಡು ನಾವು ಆದಿಯೋಗಿಗೆ ಹೊಂಟಿದ್ದೀವಿ. ಈಗ ಒಬ್ಬರಿಗೆ 50 ರೂಪಾಯಿ ನೋಡ್ರಿ. ಇಲ್ಲಿ ಬಸ್ ಸ್ಟ್ಯಾಂಡಿಂದ ಆದಿಯೋಗಿಗೆ ಹೋಗೋಕೆ ಒಬ್ಬರಿಗೆ 50 ರೂಪಾಯಿ. ನಮಗೆಲ್ರಿಗೂ ಸೇರಿ 250 ತೊಗೊಂಡ್ರು. ಹೋಗ್ತಾ 250, ಬರ್ತಾ 250. ಆಟೋಕ್ಕೆ ಬರತ್ತಿದ್ದು ನೋಡ್ರಿ. ಅಲ್ಲಿ ಹತ್ತತ್ರ ಹೋಗ್ದಂಗೆ ವಿಡಿಯೋನ ಎಲ್ಲ ಮಾಡ್ಕೊಳಕತ್ತಿದ್ಲು ನಮ್ಮ ತಂಗಿ. ಎಷ್ಟು ಚಂದ ಐತೆ ನೋಡ್ರಿ ಈ ಪ್ಲೇಸ. ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ನನಗಂತೂ. ಯಾರಾದರೂ ಹೋಗಿಲ್ಲ ಅಂತಂದ್ರೆ ಒಂದು ಸಾರಿ ಹೋಗ್ರಿ. ಬೆಂಗಳೂರಿಗೆ ಬಂದವರು ಅಷ್ಟೇ ಈ ಪ್ಲೇಸಿಗೆ ಹೋಗಲೇಬೇಕು ನೋಡ್ರಿ. ಅಷ್ಟು ಚಂದ ಐತಿ ಈ ಪ್ಲೇಸ. ನನಗಂತೂ ಭಾಳ ಇಷ್ಟ ಆಯಿತು. ನಾವು 2 ವರ್ಷ ಆಯಿತು ಬೆಂಗಳೂರಿಗೆ ಶಿಫ್ಟಾಗಿ, ಆದ್ರೆ ಒಂದು ಸರಿನೂ ಹೋಗಿರಲಿಲ್ಲ. ಇವತ್ತು ಬಂದಿವಲ್ಲ, ನನಗಂತೂ ಭಾಳ ಇಷ್ಟ ಆಯಿತು ಈ ಪ್ಲೇಸು. ಇನ್ಸ್ಟಾಗ್ರಾಮ್ದಾಗ ಆಮೇಲೆ ಹಿಂಗೆ ಯೂಟ್ಯೂಬ್ ವ್ಲಾಗ್ಸಲ್ಲಿ ನಾನು ನೋಡಿದ್ನಿ, ಆದ್ರೆ ಅನ್ನಿಸ್ತಿತ್ತು ಅದೇನು ಅಷ್ಟು ಚಲೋ ಐತಿ ಅಂತ ಅನ್ನಿಸ್ತಿತ್ತು. ಆದ್ರೆ ನಾವು ಇಲ್ಲಿ ಬಂದಾಗ ನೋಡ್ರಿ ಗೊತ್ತಾಗೋದು ಈ ಜಾಗ ಎಷ್ಟು ಚಂದ ಐತಿ ಅಂತೇಳಿ. ಭಾಳ ಮನಸ್ಸಿಗೆ ಶಾಂತ ಅನ್ನಿಸ್ತತಿ. ಬೆಂಗಳೂರೊಳಗೆ ಅಷ್ಟೊಂದು ಟ್ರಾಫಿಕ್ ಒಳಗೆ ಸುತ್ತಾಡಿ ಈ ಥರ ಒಂದು ಸೈಲೆಂಟಾಗಿರೋ ಪ್ಲೇಸಿಗೆ ಬಂದಾಗ ಮನಸ್ಸಿಗೆ ಭಾಳ ಖುಷಿ ಆಗ್ತದೆ ನೋಡ್ರಿ ದೂರದಿಂದ ಸ್ಟ್ಯಾಚು ಕಾಣಿಸತ್ತೈತಿ, ಶಿವನದ ಸ್ಟ್ಯಾಚು. ನನಗಂತೂ ಈ ಪ್ಲೇಸು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನೋಡ್ರಿ. ಯಾರೆಲ್ಲ ಬೆಂಗಳೂರಿಗೆ ಹೋದ್ರಂದ್ರೆ ಈ ಪ್ಲೇಸಿಗೆ ಮಾತ್ರ ಮಿಸ್ ಮಾಡಿಬಿಡ್ರಿ, ಹೋಗಿ ಬರ್ರಿ. ನಾವಿಲ್ಲೇ ಬಂದು ರೀಚ್ ಆಗಬೇಕಾದ್ರೆ ಆಲ್ರೆಡಿ 4 o'clock ಆಗಿಬಿಟ್ಟಿತ್ತು. ಒಂದು ಸ್ವಲ್ಪನ ಟೈಮ್ ಇತ್ತು ನಮಗೆ ನೋಡೋಕೆ. ಒಂದು ತಾಸೊಳಗೆ ನೋಡ್ಕೊಂಡು 5 ಗಂಟೆಗೆ ಅಂದ್ರೆ ಮತ್ತೆ ವಾಪಸ್ ಬಿಡೋನು. ಮತ್ತು ನಾವು ಇಲ್ಲಿಂದ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಬಸ್ ಹಿಡ್ಕೊಂಡು ನಾವು ಬೆಂಗಳೂರಿಗೆ ಹೋಗಬೇಕಿತ್ತು. ಅದಕ್ಕಾಗಿ 1 hour ಅಷ್ಟೇ ನಾವು ನೋಡಿರಾತಂತೇಳಿ ಹೊಂಟಿದ್ದೀವಿ ನೋಡ್ರಿ. ಈಗ In 200 meters, make a U-turn. ಬರ್ರಿ. ನಾವು ಎಲ್ಲಿಗೆ ಬಂದವ ಹೇಳ. ಹಾಂ, ಇಶಾ ಫೌಂಡೇಶನ್ಗೆ ಬಂದೀವಿ ನಾವು. ಆದಿಯೋಗಿ. ಅಲ್ಲಿ ನೋಡ್ರಿ ಎಷ್ಟು ಚಂದ ಬಂದೈತಿ ಅಲ್ಲ. ಮೋಡ ಎಷ್ಟು ಚಂದ ಬಿಸಿಲ. ಅಲ್ಲಷ್ಟು ಬರತೈತಿ ನೋಡಿ, ಎಷ್ಟು ಚಂದ ಕ್ಲಿಯರ್ ಬರೋದು. ಅಲ್ಲೆಷ್ಟು ಬಂದೈತಿ, ಎಲ್ಲಿ ಬಂದಿಲ್ಲ. ಏ ಹೊಡಿ 1 2 ಹೊಡಿದ ಫೋಟೋಲೇ. ಬರ್ರಿ ಈ ಕಡೆ ಬರ್ರಿ. ಎಕಡೆ ಹೋಗೋದು? ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ನಾಗಪ್ಪಂದು ದೇವಸ್ಥಾನ ಐತೆ ನೋಡ್ರಿ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬಂದೀವಿ. ಅವರಲ್ಲಿ ಫೋಟೋಸು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಬೇಡ್ರಿ ಅಂದರು. ಹಾಗಾಗಿ ಅಲ್ಲಿ ವೀಡಿಯೋ ಫೋಟೋ ಏನೂ ಮಾಡ್ಕೊಳ್ಳಿಲ್ಲ. ಇವಾಗ ಒಂದೊಂದು ದೇವಸ್ಥಾನಕ್ಕೆ ಹೋದ್ರೆ ಅವರು ಫೋಟೋ ವೀಡಿಯೋ ತೆಗಿಬೇಕಾದ್ರೆ ಏನು ಮಾಡ್ತಾರಂದ್ರೆ ಸ್ವಲ್ಪ ಸೆಟ್ ಮಾಡಿ ಫೋಟೋ ತೆಗಿಬೇಡ್ರಿ ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ಹೆಂಗಂದ್ರೆ ಕೈ ಮುಗಿದು ಸಮಾಧಾನಲೇ ಫೋಟೋಸ್ ಎಲ್ಲ ತೆಗಿಬೇಡ್ರಿ ಅಂತ ಹೇಳ್ತಾರೆ. ನನಗಂತೂ ಅದು ಭಾಳ ಇಷ್ಟ ಆಯ್ತು ನೋಡ್ರಿ. ಅವ್ರೇನೋ ರೇಗಾಡಲಿಲ್ಲ, ಏನಿಲ್ಲ. ನನಗಂತೂ ಇಷ್ಟ ಆಯಿತು, ಎಷ್ಟು ನೀಟಾಗಿ ಹೇಳಿರಲ್ಲ ಅಂಥೇಳಿ. ಇಲ್ಲಿ 4 ಚಕ್ರ ಇದ್ದು ರಥದ ಥರ ಇತ್ತಿದ್ದು ದೇವಸ್ಥಾನ. ಆ 4 ಚಕ್ರನ ತಿರುಗಿಸ್ರಿ ಅಂತ ಅವರೇ ಹೇಳಿರು. ಅಲ್ಲಿ ಸ್ವಲ್ಪ ತಿರುಗಿಸಿ ಫೋಟೋ ಎಲ್ಲ ತೆಕ್ಕೊಂಡು ಬಂದೀವಿ. ಇಲ್ಲೂ ಒಂದು ನೋಡ್ರಿ ನಾಗಪ್ಪಂದು ಇಲ್ಲೂ ಒಂದು ದೊಡ್ಡ ಸ್ಟ್ಯಾಚು ಇತ್ತು. ಇಲ್ಲೂ ಅಷ್ಟೇ ಸಾಂಗ್ ಹಾಕಿದ್ರಲ್ಲೇ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಕತ್ತೀನಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಇಲ್ಲಿ ಬಂದು ನೋಡ್ರಿ ಈಗ ಸ್ಟ್ಯಾಚು ಹತ್ರ ಹೊಂಟಿವಿ. ಮಧ್ಯಾಹ್ನ ಬಿಸ್ಲಾಗಿ ಬಂದರೆ ಇಲ್ಲಿ ನಡೆಯೋಕೆ ಆಗೋದಿಲ್ಲ, ಅಷ್ಟು ಬಿಸಿ ಇರ್ತದೆ ನೋಡ್ರಿ. ಕೆಳಗಡೆ ಕಾಲಿಡೋಕ್ಕಾಗೋದಿಲ್ಲ. ಆದರೆ ಸಂಜೆ ಹೊತ್ತು ಬಂದ್ರೆ ಆರಾಮಾಗಿ ನಾವಿಲ್ಲಿ ಕೂತ್ಕೊಂಡು ನೋಡ್ಬೋದು. ಇಲ್ಲಿ ಈ ರೀತಿ ಮ್ಯಾಟ್ ಹಾಕಿರ್ತಾರೋ ಹೋಗೋಕೆ, ಆದರೆ ಎಲ್ಲ ಕಡೆ ಓಡಾಡೋಕ್ಕಾಗೋದಿಲ್ಲ. ಸಂಜೆ ಆದ್ರೂ ಅಷ್ಟೇ ಈ ಕಡೆ ಏನು ಕಲ್ಲದಾವಲ್ಲ ಅದ್ರ ಮೇಲೆ ಕಾಲಿಟ್ರೆ ಕಾಲು ಸುಡಾಕತ್ತಿದ್ದು ನೋಡ್ರಿ. ಇನ್ನು ಮಧ್ಯಾಹ್ನ ಬಂದ್ರಂತೂ ಕಾಲಿಡೋಕ್ಕಾಗೋದಿಲ್ಲ, ಅಷ್ಟು ಬಿಸಿ ಇರ್ತೈತಿ. ಇವಾಗ ಹೊಂಟೇವು ನೋಡ್ರಿ ಸ್ಟ್ಯಾಚು ಹತ್ರ. ಹಂಗೆ ಫೋಟೋಸ್ ಎಲ್ಲ ತೆಕ್ಕೊತ ಹೋದ್ರಾತಂತೀವಿ. ಅಲ್ಲಿ ಹಿಂದಗಡೆ ಮಾತ್ರ ಬಿಸಿಲು ಎಷ್ಟು ಚಂದ ದೇವ್ರ ಮೇಲೆ ಅಷ್ಟೇ ಬೀಳಾತಿತ್ತು. ಅದನ್ನು ಅಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಲ್ಲಿ ಮೇಲ್ಗಡೆ ಕಾಣಿಸಕತ್ತೈತಿ. ಈ ಕಡೆ ಸೈಡಿಂದ ನಿತ್ರ ಕರೆಕ್ಟಾಗಿ ಶಿವನ ಮೇಲೆ ಬೀಳಾತತ್ತೇನೋ ಅನ್ನೋ ಹಂಗೆ ಕಾಣಿಸಕತ್ತಿತ್ತು. ನಾನು ಎದುರುಗಡೆಯಿಂದ ವೀಡಿಯೋ ಮಾಡ್ಕೊಂಡೇನಲ್ಲ, ಹಾಗಾಗಿ ಸ್ವಲ್ಪ ಸೈಡ್ ಬಂದೈತೆ ಅಷ್ಟೇ. ನಾವು ಇಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ವೀಡಿಯೋಸು ಫೋಟೋ ಎಲ್ಲ ಮಾಡ್ಕೊಂಡಿವಿ. ನಮ್ಮ ಅದಿತಿ ಅಂತೂ ಕೈಗೆ ಸಿಗಾತಿರ್ಲಿಲ್ಲ ನೋಡ್ರಿ, ಅಷ್ಟು ಓಡಾಡಕತ್ತಿದ್ಲು. ಕೈ ಮುಗಿರಿ ಬ್ರು, ಜೇಜಿ ಕೈ ಮುಗಿರಿ ಬ್ರು. ಫೋಟೋ ಚಂದ ತೆಗೀಸ್.
ಆಚೆ ಕಟ್ಕೋದಾರ ಅಟ್ಟೆ ಕಟ್ಕೋದ್ರು ಒಗದ್ ಬರೋದ ಓದ್ ಎಲ್ಲಾರು ಆ ಕಡೆ ಹೊಳ್ರಿ ಹತ್ತೊಳ್ಳೆ ನಮಸ್ಕಾರ ಮಾಡ್ರಿ ಆ ಕಡೆ ಹೊಳ ಬಾಜುಕ್ ಹೋಗ ಹಾ ವೆರಿ ಗುಡ್ ಕೈ ಮುಗಿದೀನು ಶರತ್ ಚಂದ ಬಿಡ್ರಿ ಇಬ್ರು ಬರ್ರಿ ಈ ಕಡೆ ನಾವು ಅದ್ಯಾಗ ಕುಂತವ ಏನ್ ಬಂಗಾರ ನೀ ಯಾಕೆ ಹಂಗೆ ನಿತ್ಯ ಹಾಂ ಇಲ್ಲೂ ಫೋಟೋಸು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಇವಾಗ ಸ್ಟ್ಯಾಚು ಹತ್ರ ಹೊಂಟಿದ್ದೀವಿ ನಾವು ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಮಕ್ಕಳೆಲ್ಲ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಅಲ್ಲಿ ವಾಶ್ರೂಮ್ ಕರ್ಕೊಂಡು ಹೋಗಿದ್ದೀವಿ ವಾಶ್ರೂಮ್ ಅದು ಎಲ್ಲ ಎಷ್ಟು ನೀಟಾಗೈತೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ನೀಟಾಗೈತೆ ನೋಡ್ರಿ ಮತ್ತು ಇಲ್ಲಿ ಒಳಗಡೆ ಬರಬೇಕಾದ್ರೂ ಅಷ್ಟೇ ಮೇನ್ ಗೇಟ್ ಹತ್ರ ₹1 ಇಸ್ಕೊಳ್ಳೋದಿಲ್ಲ ಎಂಟ್ರಿ ಫೀಸ್ ಅಂತೇಳಿ ಮತ್ತು ವಾಶ್ರೂಮ್ಗೆ ಹೋದರೂ ಅಷ್ಟೇ ₹1 ಇಸ್ಕೊಳ್ಳಿಲ್ಲ ಎಲ್ಲ ಫ್ರೀ ಐತಿ ಮತ್ತು ನಮ್ಮ ಸ್ಲಿಪ್ಪರ್ನ ಅವರು ಬ್ಯಾಗಲ್ಲಿ ಇಸ್ಕೋತಾರೆ ಫಸ್ಟ್ ನಾವೇನು ಒಳಗಡೆ ಬರತ್ತಿರ್ತಾವಲ್ಲ ಅಲ್ಲಿ ಸ್ಲಿಪ್ಪರ್ ಎಲ್ಲ ಬಿಚ್ಚಿ ಕೊಡ್ಬೇಕು ಅವರಿಗೆ ಒಂದು ಟೋಕನ್ ಕೊಡ್ತಾರೋ ಅವನ್ನೆಲ್ಲ ಅವರು ಬ್ಯಾಗ್ ಹಾಕಿ ವ್ಯಾನ್ಗೆ ಹಾಕಿ ಈ ಕಡೆ ಕೆಳಗಡೆ ಒಂದು ಗೇಟ್ ಐತಿ ಅಲ್ಲಿ ಕಳಿಸ್ತಾರೋ ನಾವು ಹೋಗುವಾಗ ಮಾತ್ರ ಆ ಟೋಕನ್ನ ಕೊಟ್ಟು ನಾವು ಇಲ್ಲೇ ಸ್ಲಿಪ್ಪರ್ ಇಸ್ಕೋಬೇಕು ನೋಡ್ರಿ ಅವ್ರು ಅಲ್ಲೂ ಅಷ್ಟೇ ಸ್ಲಿಪ್ಪರ್ ಇಟ್ಕೊಳ್ಳುವಾಗೂ ರೊಕ್ಕ ಇಸ್ಕೊಳ್ಳೋಂಗಿಲ್ಲ ಇವಾಗ ಬೇರೆ ಕಡೆ ಆದರೆ ಏನು ಮಾಡ್ತಾರೆ ಅಂದ್ರೆ ಸ್ಲಿಪ್ಪರ್ ಇಡಾಕನೂ ರೊಕ್ಕ ಇಸ್ಕೋತಾರೋ ಮತ್ತು ಒಳಗಡೆ ಬರುವಾಗ ಎಂಟ್ರಿ ಫೀಸ್ ಇರ್ತೈತಿ ವಾಶ್ರೂಮಿಗೆ ಇರ್ತೈತಿ ಆದರೆ ಇಲ್ಲಿ ಮಾತ್ರ ಎಲ್ಲೂ ₹1 ಇಸ್ಕೊಳ್ಳಿಲ್ಲ ಎಲ್ಲ ಕಡೆ ಫ್ರೀ ಮತ್ತು ಎಷ್ಟು ನೀಟಾಗೈತಂದ್ರೆ ಸಿಕ್ಕಾಪಟ್ಟೆ ಕ್ಲೀನಾಗಿತ್ತು ನೋಡ್ರಿ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಈ ಪ್ಲೇಸ ಬೆಂಗಳೂರಿಗೆಲ್ಲ ಯಾರಾದರೂ ಹೋದ್ರೆ ಅಂದ್ರೆ ಈ ಪ್ಲೇಸ್ಗಂತೂ ಮಿಸ್ ಮಾಡ್ದೆ ಹೋಗ್ರಿ ಮತ್ತು ಬೆಂಗಳೂರಲ್ಲೇ ಇದ್ಕೊಂಡು ಇನ್ನೂ ಯಾರೂ ನೋಡಿಲ್ಪ ಇವಾಗ ಹೋಗೋಣ ಅವಾಗ ಹೋಗೋಣ ಅಂದ್ಕೊಂಡು ಬಿಟ್ಟಿದ್ರಿ ಅಂದ್ರೆ ಒಂದು ಸರಿ ಫ್ರೀ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಈ ಪ್ಲೇಸಿಗೆ ಹೋಗಿ ಬರ್ರಿ ಮನಸ್ಸಿಗೆ ಭಾಳ ಖುಷಿ ಆಗ್ತೈತಿ ಭಾಳ ಶಾಂತ ಐತಿ ದೇವಸ್ಥಾನ ಮಕ್ಕಳನ್ನೆಲ್ಲ ಕರ್ಕೊಂಡು ಆರಾಮಾಗಿ ಹೋಗಿ ಬರ್ರಿ ನನಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ನಮ್ಮ ತಂಗಿಗೆ ನಮ್ಮ ಅಂಟಿಗೇನು ಅಷ್ಟೇ ಭಾಳ ಇಷ್ಟ ಆಯಿತು ನಮ್ಮ ಆರು ನೋಡ್ರಿ ದೇವ್ರು ನೋಡಿ ಎಷ್ಟು ಚಂದ ನಮಸ್ಕಾರ ಮಾಡಕತ್ತಿದ್ಲು ಹಾಕಿವನು ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೆಕ್ಕೊಂಡಿವಿ ಇಲ್ಲಿ ಸ್ವಲ್ಪ ಹೊತ್ತ ಕುತ್ಕೊಂಡಿದ್ದೀವಿ ನಾವು ಇನ್ನೊಂದು ಸ್ವಲ್ಪ ಕುತ್ಕೋಬೇಕಂತ ನಮಗೆ ಆಸೆ ಆಗಕತ್ತಿತ್ತು ಆದರೆ ಇನ್ನು ಟೈಮ್ ಆತಂದ್ರೆ ಕತ್ಲಾತಂದ್ರೆ ನಮಗೆ ಬಸ್ ಸಿಗಂಗಿಲ್ಲ ಮತ್ತು ನಮ್ಮ ಜೋಡಿ ಜೆಂಟ್ಸ್ ಯಾರು ಇರಲಿಲ್ಲ ನಾವು ಅಷ್ಟೇ ಲೇಡೀಸ್ ಬಂದಿರೋದ್ರಿಂದ ಲೇಟ್ ಮಾಡಿ ಹೋಗೋದು ಅಷ್ಟು ಒಳ್ಳೇದಲ್ಲ ಅಂಥೇಳಿ ನಾವು ಕರೆಕ್ಟಾಗಿ 5 ಗಂಟೆಗೆ ಇಲ್ಲಿ ಕೆಳಗಡೆ ಬಂದು ಸ್ಲಿಪ್ಪರ್ ಇಟ್ಟಿದ್ರು ಅವರು ನಾವು ಟೋಕನ್ ಕೊಟ್ಟು ಇಲ್ಲಿ ಸ್ಲಿಪ್ಪರ್ನ ಇಸ್ಕೊಂಡು ಇವಾಗ ನಾವು ಹೊಂಟೇವು ನೋಡ್ರಿ ಇಲ್ಲಿ ದೊಡ್ಡ ದೊಡ್ಡ ಹಸುಗಳು ಅದಾವೆ ನೋಡ್ರಿ ಇಲ್ಲೂ ಅಷ್ಟೇ ನಾವು ಒಳಗಡೆ ಎಲ್ಲ ಅಡ್ಡಾಡಿ ನೋಡ್ಕೊಂಡು ಬರ್ಬೋದು ನಮಗೆ ಟೈಮ್ ಇರಲಿಲ್ಲ ಅಂಥೇಳಿ ನಾವೇನು ಒಳಗಡೆ ಎಲ್ಲ ಏನು ಹೋಗಲಿಲ್ಲ ಹಂಗೆ ಹೊರಗಡೆ ಒಂದು ವಿಡಿಯೋ ಮಾಡಿಕೊಂಡು ಇವಾಗ ವಾಪಸ್ಸು ಆಟೋಗೆ ಬಂದೀವಿ ನೋಡ್ರಿ ನಾವು ಆಟೋ ಸಿಕ್ತತೋ ಇಲ್ಲೋ ಅಂದ್ಕೊಳಕತ್ತಿದ್ದೀವಿ ಒಂದು ಆಟೋ ಕೆಳಗಿತ್ತು ಮತ್ತು ಶ್ರೇಯಸ್ಸು ಶರತ್ ಹೋಗಿ ಆಟೋ ತೊಗೊಂಡು ಬಂದರು ಇವಾಗ ಆಟೋ ಹೊಂಟೀವಿ ಇವರು ಅಷ್ಟೇ ₹50 ಒಬ್ಬರಿಗೆ ಅಂದರು ₹250 ಇವಾಗ ಆಟೋದಾಗ ನಾವು ಮನೆಗೆ ಹೊಂಟೀವಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಬಾಯ್